ಮಾಯಾ ಕಲ್ಯಾಣ ಮಂಟಪ ಎಂದು ಕರೆಯಲಾಗಿತ್ತು. ರಜೀವಾತ್ಮನು ಅದರ ಬಾಗಿಲಿನ ಬಳಿಗೆ ಬಂದನು. ಪ್ರಿಯ ವೀಕ್ಷಕರೇ, ಪ್ರಶ್ನೆ 1. ಆ ಕಟ್ಟಡವನ್ನು ಯಾವುದಕ್ಕೆ ಹೋಲಿಸಬಹುದು ಮತ್ತು ಅದನ್ನು ಯಾವುದರಿಂದ ಕಟ್ಟಲಾಗಿತ್ತು? ಪ್ರಶ್ನೆ 2. ಆ ಕಟ್ಟಡವು ಟೊಳ್ಳಾಗಿತ್ತು ಏಕೆ? ಪ್ರಶ್ನೆ 3. ಆ ಕಟ್ಟಡವನ್ನು ಕಟ್ಟಿದವರು ಯಾರು? ಪ್ರಶ್ನೆ 4. ಆ ಕಟ್ಟಡವನ್ನು ಯಾವ ವಸ್ತುಗಳನ್ನು ಬಳಸಿ ಕಟ್ಟಲಾಗಿತ್ತು? ಸುಟ್ಟು ಹೋಗಿ ಕಾಣೆಯಾಗಿದ್ದು, ಮೇಲ್ಚಾವಣಿಯು ಬೆಂಬಲವಿಲ್ಲದೆ ಹಾರಾಡುತ್ತಿತ್ತು. ಶಿಷ್ಯರು ಅದನ್ನು ಆಶ್ಚರ್ಯದಿಂದ ನೋಡಿದರು. ಪ್ರಶ್ನೆ 5. ಎಲ್ಲಾ ವಸ್ತುಗಳು ಮತ್ತು ಗೋಡೆಗಳು ಸುಟ್ಟು ಹೋಗಿದ್ದರೂ ಕೂಡ ಆ ಕಟ್ಟಡವು ಹೇಗೆ ನಿಂತಿತ್ತು? ಮಾರನೆಯ ದಿನ ವಿಶುದ್ಧಾತ್ಮರು ಆ ಕಲ್ಯಾಣ ಮಂಟಪಕ್ಕೆ ಬಂದಾಗ ಅಲ್ಲಿ ಹೆಂಗಸರೆಲ್ಲರೂ ನಿಲುಗನ್ನಡಿಯ ಮುಂದೆ ನಿಂತು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರೆ. ಪ್ರಶ್ನೆ 6. ಮೊದಲು ಆ ಕಲ್ಯಾಣ ಮಂಟಪದಲ್ಲಿ ಹೆಂಗಸರು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಏಕೆ? ಗಂಡಸರೆಲ್ಲರೂ ಗುಂಪಾಗಿ ನಿಂತು ಮಾತನಾಡುತ್ತಿರುವುದನ್ನು ಮತ್ತು ಮಕ್ಕಳು ಆಟವಾಡುತ್ತಿರುವುದನ್ನು ಸಹ ನೋಡಿದರು. ಪ್ರಶ್ನೆ 7. ಅಲ್ಲಿದ್ದ ಮಕ್ಕಳು ಯಾವ ಆಟವನ್ನು ಆಡುತ್ತಿದ್ದರು? ಅಲ್ಲಿ ಕಾಣುತ್ತಿರುವ ಬೆಟ್ಟವನ್ನು ಹತ್ತಿದರೆ ಎಲ್ಲವೂ ತಿಳಿಯುವುದು. ಪ್ರಶ್ನೆ 8. ನೀವು ಆ ಬೆಟ್ಟಕ್ಕೆ ಯಾವುದಾದರೂ ಹೆಸರನ್ನು ಕೊಡುವಿರಾ? ಪ್ರಶ್ನೆ 9. ಮೊದಲು ಅಲ್ಲಿದ್ದ ಗಂಡಸರ ಗುಂಪು ಏನನ್ನು ಯೋಚಿಸುತ್ತಿತ್ತು? ಆ ಬೆಟ್ಟವು ಬಹಳ ಕಡಿದಾಗಿದ್ದಿತು. ಪ್ರಶ್ನೆ 10. ಆ ಬೆಟ್ಟವು ಬಹಳ ಕಡಿದಾಗಿತ್ತು ಮತ್ತು ಜಾರುತ್ತಿತ್ತು ಏಕೆ? ಉಳಿದ 13 ಶಿಷ್ಯರು ಸ್ವಲ್ಪ ದೂರ ಹತ್ತಿ ಮುಂದುವರಿಯಲಾಗದೆ ಕೆಳಗಿಳಿದರು. ಪ್ರಶ್ನೆ 11. ಶಿಷ್ಯರು ಯಾರೂ ಕೂಡ ಅದನ್ನು ಪೂರ್ತಿಯಾಗಿ ಹತ್ತಲು ಸಾಧ್ಯವಾಗಲಿಲ್ಲ ಏಕೆ? ವಿಶುದ್ಧಾತ್ಮರು ಬೆಟ್ಟವನ್ನು ಹತ್ತುತ್ತಿರುವಾಗ ಅವರಿಂದ ಕೆಲವು ಕಲ್ಮಶಗಳು ಬೀಳಲು ಪ್ರಾರಂಭಿಸಿತು. ಪ್ರಶ್ನೆ 12. ಆ ಬೆಟ್ಟವನ್ನು ಹತ್ತುವಾಗ ವಿಶುದ್ಧಾತ್ಮರಿಗೆ ಕಲ್ಮಶಗಳ ವಿಸರ್ಜನೆಯ ಭಾಸವಾಯಿತು ಏಕೆ? ಶಿಷ್ಯರು ಪ್ರಯತ್ನಿಸುತ್ತಿದ್ದರು, ಆದರೆ ಕೆಲವರು ಕೆಳಗಿದ್ದರು. ಪ್ರಶ್ನೆ 13. ಆ ಬೆಟ್ಟವನ್ನು ಹತ್ತಲು ಎಲ್ಲಾ ಶಿಷ್ಯರು ಬಹಳ ಕಷ್ಟಪಡುತ್ತಿದ್ದರು ಏಕೆ? ವಸ್ತುಗಳು ಸುಟ್ಟು ಹೋಗಿ ಕಾಣೆಯಾಗಿದ್ದು, ಮೇಲ್ಚಾವಣಿಯು ಬೆಂಬಲವಿಲ್ಲದೆ ಹಾರಾಡುತ್ತಿತ್ತು. ಪ್ರಶ್ನೆ 14. ರಜೀವಾತ್ಮನು ಬೆಂಕಿಯನ್ನು ಹಚ್ಚಿದ ತಕ್ಷಣ ಆ ವಸ್ತುಗಳೆಲ್ಲವೂ ಕಾಣದಾದವು ಏಕೆ? ಅದನ್ನು ಏಕೆ ನಾಶಪಡಿಸಿದನು? ಪ್ರಶ್ನೆ 15. ಆ ಕಟ್ಟಡವು ಪರಿಪೂರ್ಣ ಸುಟ್ಟರೂ ಕೂಡ ಮೇಲ್ಚಾವಣಿಯು ಕುಸಿಯಲಿಲ್ಲ ಏಕೆ? ಆಗ ಆ ಕಲ್ಯಾಣ ಮಂಟಪದ ಬಳಿ ಮತ್ತೆ ಒಂದು ಗುಂಪಿನ ಹೆಂಗಸರು ಕನ್ನಡಿಯ ಮುಂದೆ ನಿಂತು ಅಲಂಕರಿಸಿಕೊಳ್ಳುತ್ತಿರುವರು. ಪ್ರಶ್ನೆ 16. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮತ್ತೆ ಆ ಹೆಂಗಸರು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಏಕೆ? ಗಂಡಸರೆಲ್ಲರೂ ಗುಂಪಾಗಿ ನಿಂತು ಮಾತನಾಡುತ್ತಿರುವುದನ್ನು ಮತ್ತು ಮಕ್ಕಳು ಆಟವಾಡುತ್ತಿರುವುದನ್ನು ಸಹ ನೋಡಿದರು. ಪ್ರಶ್ನೆ 17. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮತ್ತೆ ಗಂಡಸರು ಯಾವ ವಿಚಾರವನ್ನು ಕುರಿತು ಯೋಚಿಸುತ್ತಿದ್ದರು? ಪ್ರಶ್ನೆ 18. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮಕ್ಕಳೆಲ್ಲರೂ ಮತ್ತೆ ಯಾವ ಆಟವನ್ನು ಆಡುತ್ತಿದ್ದರು? ಎಲ್ಲರೂ ಇಲ್ಲಿ ಏನನ್ನು ಮಾಡುತ್ತಿರುವಿರಿ? ಬೆಟ್ಟವನ್ನು ಏಕೆ ಹತ್ತಲಿಲ್ಲ ಎಂದು ಕೇಳಿದರು. ಪ್ರಿಯ ವೀಕ್ಷಕರೇ, ಈ ಮೇಲಿನ ಕಥೆಗೆ ಆಧ್ಯಾತ್ಮಿಕ ಒಳ ಅರ್ಥವನ್ನು ಚೆನ್ನಾಗಿ ವಿಶ್ಲೇಷಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿರಿ. ಪ್ರಿಯ ವೀಕ್ಷಕರೇ, ಪ್ರಶ್ನೆ 19. ಈ ಆಧ್ಯಾತ್ಮಿಕ ರಹಸ್ಯಮಯ ನಲ್ಗತೆಯಿಂದ ನೀವು ಏನನ್ನು ಕಲಿತಿರಿ? ಪ್ರಿಯ ವೀಕ್ಷಕರೇ, ನೀವೇ ಸಾವಧಾನವಾಗಿ ಕುಳಿತು ಉತ್ತರಗಳನ್ನು ಯೋಚಿಸಿ, ತಿಳಿಯದಿದ್ದ ಪಕ್ಷದಲ್ಲಿ ಮುಂದಿನ ವಿಡಿಯೋಗಾಗಿ ಪರಿತಪಿಸಿರಿ.